ಎಲ್ಲರದು ತಮ್ಮ ಅಭಿಪ್ರಾಯ, ಅವ್ರು ತಮ್ಮ ಅಭಿಪ್ರಾಯ ಕೊಡಬಹುದು. ನೀವು ಸೆಪ್ಟೆಂಬರ್ ಕ್ರಾಂತಿ ಹೇಳಿದ್ರೆ ಆಯ್ತಾ? ಆಗಿಲ್ಲ. ಅಕ್ಟೋಬರ್ ಕ್ರಾಂತಿ ಆಯ್ತಾ? ನವೆಂಬರ್ ಕ್ರಾಂತಿ ಆಯ್ತಾ? ಇವಾಗ ಡಿಸೆಂಬರ್ ಅಲ್ಲೂ ಮುಗಿತು. ಒಂದು ವಿಶ್ವಾಸ ಇದೆ, ಹೊಸ ವರ್ಷದಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾರೆ ನಮ್ಮ ಪಕ್ಷದ ಹೈಕಮಾಂಡ್. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಇಬ್ರು ಸೇರಿ ನಾವು ಬ್ರದರ್ಸ್ ಇದೀವಿ ಅಂತ ಹೇಳಿದ್ದಾರೆ. ಅಣ್ಣ ತಮ್ಮಂದಿರ ರೀತಿಯಿಂದ ನಾವು ಕೆಲಸ ಮಾಡ್ತಾ ಇದ್ವಿ. ಜನದ ಈಗ ಹೊಸ ವರ್ಷದಲ್ಲಿ ಆಗ್ತದೆ, ಹೊಸ ವರ್ಷದಲ್ಲಿ ಆಗ್ತದಂಥ ಒಂದು ನಿರೀಕ್ಷೆ ಇದೆ. ಬಹುಶಃ ಒಂದು ವಿಶ್ವಾಸ ಇದೆ, ಹೊಸ ವರ್ಷದಲ್ಲಿ ಒಂದು ಅವಕಾಶ ಮಾಡಿಕೊಡ್ತಾರೆ ನಮ್ಮ ಪಕ್ಷದ ಹೈಕಮಾಂಡು ಮತ್ತು ಮುಖಂಡರು, ವರಿಷ್ಠರು, ರಾಜ್ಯದ ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ, ಒಂದು ಅವಕಾಶ ಸಿಗ್ತದೆ ಅಂತ ಇದೆ. ಇಲ್ಲ, ಇದರಲ್ಲಿ ನಮ್ಮಲ್ಲಿ ಏನು ಗೊಂದಲ ಇಲ್ಲ. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಇಬ್ಬರು ಸೇರಿ ನಾವು ಬ್ರದರ್ಸ್ ಇದ್ದೀವಿ ಅಂತ ಹೇಳಿದ್ದಾರೆ. ಅಣ್ಣ ತಮ್ಮಂದಿರ ರೀತಿಯಿಂದ ನಾವು ಕೆಲಸ ಮಾಡ್ತಾಯಿದ್ವಿ, ಜನದ ಒಂದು ಹಿತಕ್ಕಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಉಪಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪಕ್ಷದ ಹೈಕಮಾಂಡ್ ಸುಪ್ರೀಂ ಇದೆ, ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ಅದೇ ಒಂದು ರೀತಿಯಿಂದ ಎಲ್ಲ ಸಚಿವರು, ಶಾಸಕರು, ನಾವೆಲ್ಲ ಕಾಂಗ್ರೆಸ್ ಪಕ್ಷ ಒಂದಾಗಿದ್ದೀವಿ, ಪಕ್ಷ ಏನು ತೀರ್ಮಾನ ತಗೊಳ್ತಾರೆ ನಾವೆಲ್ಲರೂ ಬದ್ಧರಾಗಿದ್ದೀವಿ ಅಂತ ನಾವು ಹೇಳಿದ್ದೀವಿ. ಚರ್ಚೆ ಕಂಟಿನ್ಯೂ ಹಾಗೆ ಇರ್ತದೆ. ಇದು ನೀವು ಸೆಪ್ಟೆಂಬರ್ ಕ್ರಾಂತಿ ಹೇಳಿದ್ರೆ ಆಯ್ತಾ? ಆಗಿಲ್ಲ. ಅಕ್ಟೋಬರ್ ಕ್ರಾಂತಿ ಆಯ್ತಾ? ನವೆಂಬರ್ ಕ್ರಾಂತಿ ಆಯ್ತಾ? ಇವಾಗ ಡಿಸೆಂಬರಲ್ಲೂ ಮುಗೀತು. ಯಾವಾಗ ತನಕ ಈಗ ಪ್ರಜಾಪ್ರಭುತ್ವ ಅದ, ಎಲ್ಲರದು ತಮ್ಮ ಅಭಿಪ್ರಾಯ, ಅವ್ರು ತಮ್ಮ ಅಭಿಪ್ರಾಯ ಕೊಡಬಹುದು. ಆದರೆ ಡಿಸೈಡ್ ಮಾಡೋರು ಯಾರು? ಶಾಸಕರು ಇವಾಗ ಡಿಸೈಡ್ ಮಾಡೋರು ಹೈಕಮಾಂಡ್. ಯಾರಾದರೂ ಒಬ್ಬರಿಬ್ಬರು ಸ್ಟೇಟ್ಮೆಂಟ್ ಕೊಟ್ಟರೆ ಅದ್ರ ಪ್ರಕಾರ ಏನೂ ಆಗಲ್ಲ. ಸರ್, ಈಗ ಹೈಕಮಾಂಡ್ ಮಾತಿಗೆ ಬದ್ಧ ಅಂತೇಳಿ CM ಹೇಳಿದ್ದಾರೆ. ಹೌದು, ತಾವು ಹೇಳ್ತಿದ್ದೀರಿ ಗೊಂದಲನೇ ಇಲ್ಲ ಅಂತ. AICC ಅಧ್ಯಕ್ಷರೇ ಸ್ವತಃ ಹೇಳ್ತಿದ್ದಾರೆ, ಸ್ಥಳೀಯ ಮಟ್ಟದಲ್ಲಿ ಗೊಂದಲ ಇದೆ, ಇಲ್ಲಿ ಇವರೇ ಬಗೆಹರಿಸ್ಕೋಬೇಕು ಅಂತ ಅವರೇ ಹೇಳಿದ್ದಾರೆ ಕ್ಲಿಯರ್ ಆಗಿ. ಏನಾಯಿತು? ಗೊಂದಲ ಅಂತೂ ಇದೆ ಅಂತ. ಇಲ್ಲ ಹಂಗಲ್ಲ. ಕೆಲವರು ಜನ ಏನು ಹೇಳಿದ್ದಾರೆ, ಹೈಕಮಾಂಡ್ ಇದು ಸೃಷ್ಟಿ ಮಾಡಿದ್ದಾರೆ. ಆವಾಗ ನಮ್ಮ AICC ಅಧ್ಯಕ್ಷರವರು ಕರ್ನಾಟಕ ರಾಜ್ಯದವರು, ಅವ್ರಿಗೆ ಕರ್ನಾಟಕ ಪಾಲಿಟಿಕ್ಸ್ ಬಗ್ಗೆ ಪ್ರತಿಯೊಂದು ಸಣ್ಣ ವಿಷಯನೂ ಕೂಡ ಗೊತ್ತಿದೆ ಅವ್ರಿಗೆ. ಅವ್ರು ಹೇಳೋದು, ನಾವು ಯಾವ ಕಾರಣಕ್ಕೂ ಹೈಕಮಾಂಡ್ ಇದು ಸೃಷ್ಟಿ ಮಾಡಿಲ್ಲ, ಲೋಕಲಲ್ಲಿ ಸೃಷ್ಟಿ ಆಗ್ತಾಯಿದೆ. ಯಾರಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು, ಏನಾದರೂ ಒಂದು ಮಾಡ್ಬೋದು. ಸೂಕ್ತ ಸಮಯದಲ್ಲಿ, ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ಅವರು ಇಬ್ರಿಗೂ ಕರೆಸ್ತಾರೆ, ಮಾತಾಡ್ತಾರೆ, ಬಗೆಹರಿಸ್ತಾರೆ. ಅಷ್ಟು ಸಹಜವಾಗಿ ಆಗ್ತದೆ. ನೀವು ತಲೆಯನ್ನು ಕಟ್ಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈ ಗೊಂದಲಗಳಿಂದ ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆಯಾ? ಆಡಳಿತಕ್ಕೆ ಹಿನ್ನಡೆ ಆಗ್ತಾ ಇದೆಯಾ? ಈಗ ನಾವು ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಕೆಲಸ, ಪ್ರತಿಯೊಂದು ಡೆವಲಪ್ಮೆಂಟ್ ಯೋಜನೆಗಳು ಮಾಡ್ತಾಯಿದ್ದೀವಿ. ಏನೇನು ಕಾರ್ಯಕ್ರಮ ಆಗ್ತಾಯಿದೆ ಎಲ್ಲ ಆಗ್ತಾಯಿದೆ. ಜನವರಿ 3ನೇ ತಾರೀಕಿಗೆ ಮತ್ತೆ ಎಲ್ಲ ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು ಸೇರಿ ಏನೇನು ಅಡಿಗಲ್ಲು ಉದ್ಘಾಟನೆ ಕಾರ್ಯಕ್ರಮ ಮಾಡಬೇಕಾಗ್ತದೆ ಎಲ್ಲ ಮಾಡ್ತಾಯಿದ್ದಾರೆ. ಮುಂದಿನ ತಿಂಗಳು ಜನವರಿಯಲ್ಲಿ ನಮ್ಮ ಈ ಒಂದು ಪ್ರಜಾಸೌಧ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಇದೆ. ಅಕ್ಷರಾವಿಷ್ಕಾರ ಯೋಜನೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅವರು ನಮ್ಮ ಭಾಗಕ್ಕೆ ಬರೋರಿದ್ದಾರೆ. ಡೆವಲಪ್ಮೆಂಟ್ಗೆ ಹಿನ್ನಡೆ ಆಗ್ತಾ ಇದೆ ಅಂತ ನಾವು ಹೇಳಿರ್ತದಲ್ಲ ಸರ್, ತಮ್ಮ ಪಕ್ಷದ ಮುಖಂಡರೇ ಹೈಕಮಾಂಡ್ ಅವರಿಗೆ, ನಿಮ್ಮ AICC ಅಧ್ಯಕ್ಷರಿಗೆ ಪತ್ರ ಬರೆದಿರೋದು ಸುದರ್ಶನ್. ಅದೇ ಹೇಳ್ತಾ ಇದ್ದೀನಲ್ಲ, ಕೆಲವರು ಶಾಸಕರಾಗಲಿ ಅವರು ತಮ್ಮ ಅಭಿಪ್ರಾಯ, ಪ್ರಜಾಪ್ರಭುತ್ವ ಇದೆ, ಅವ್ರು ಹೇಳ್ತಾರೆ. ಓವರಾಲ್ ನೀವು ನೋಡಿದ್ರೆ ಬಹಳ ಒಳ್ಳೆಯ ರೀತಿಯಿಂದ ನಮ್ಮ ಅಧಿವೇಶನ ಕೂಡ ಮೊನ್ನೆ ನಡೀತು. ಜನರಿಗೆ ಏನೇನೋ ಅನುಕೂಲ ಆಗಬೇಕಾಗಿದೆ. ಉತ್ತರ ಕರ್ನಾಟಕದ ಬಗ್ಗೆ ಯಾವಾಗಲೂ ಕೂಡ ಇಷ್ಟೊಂದು ಚರ್ಚೆ ಆಗಿರಲಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಯಾವಾಗಲೂ 2ನೇ ವಾರದಲ್ಲಿ ತೊಗೊಳ್ತಾ ಇದ್ದರು. ಈ ಬಾರಿ ಮೊದಲನೇ ದಿನವೇ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮಾಡಿದ್ರು. ಸುಮಾರು 39 ಜನ ಸುದೀರ್ಘವಾಗಿ ಉತ್ತರ ಕರ್ನಾಟಕ ಬಗ್ಗೆ ಭಾಷಣವನ್ನು ಮಾತಾಡಿದ್ದಾರೆ, ಚರ್ಚೆಯನ್ನು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಕೊಟ್ಟಿದ್ದಾರೆ. ಏನು ಗೊಂದಲ ಇಲ್ಲ, ಎಲ್ಲ ಸರಿಯಾಗಿದೆ, ಎಲ್ಲ ಸರಿಯೂ ಆಗ್ತದೆ. ಓಕೆ, ಡೆಲ್ಲಿಯಲ್ಲಿ ಸಹಜ ಅವರು ಹೇಳಿದಾರಲ್ಲ, ಸ್ವತಃ ಹೇಳಿದಾರಲ್ಲ, ಡೆಲ್ಲಿಗೆ ಯಾವಾಗಲೂ ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಸಚಿವರಿಗಾಗಲಿ, ಅವ್ರ ಡಿಪಾರ್ಟ್ಮೆಂಟ್ ಅವರು ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥ ಒಂದು ದೊಡ್ಡ ಮತ್ತು ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಇದೆ, ಕೇಂದ್ರ ಸಹಕಾರ ಸಹಯೋಗ ಬೇಕೇ ಆಗ್ತದೆ. ಅವ್ರ ಮಂತ್ರಿಗಳಿಗೆ ಭೇಟಿಯಾಗಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಧನ್ಯವಾದ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.